ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ರ ಈ ಮೇ ತಿಂಗಳಿನಲ್ಲಿ ಧನುಸ್ಸು ರಾಶಿಯವರಿಗೆ ಈ ಮೇ ತಿಂಗಳು ಏನೆಲ್ಲ ಅದೃಷ್ಟ ಒಲಿಯಲಿದೆ, ಹಾಗೆ ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವೃತ್ತಿ, ಹಣಕಾಸು, ಪ್ರೀತಿ, ಮದುವೆ, ವೈವಾಹಿಕ ಜೀವನ, ಹಾಗೆ ಆಸ್ತಿ ಅಥವಾ ವಾಹನಗಳು ಸೇರಿದಂತೆ ಜೀವನದ ವಿವಿಧ ಅಂಶಗಳಲ್ಲಿ ಈ ಧನುಸ್ಸು ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಈ ಮೇ ತಿಂಗಳಿನಲ್ಲಿ ಒಟ್ಟಾರೆಯಾಗಿ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ಈ ಮೇ ತಿಂಗಳಿನಲ್ಲಿ ಈ ಧನುಸ್ಸು ರಾಶಿಯವರಿಗೆ ಏನೆಲ್ಲ ರೀತಿಯ ಗುಣಲಕ್ಷಣಗಳು ಇರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ಇನ್ನು ತಡ ಮಾಡೋಬೇಡ ಸ್ನೇಹಿತರೆ. ಈ ಧನುಸ್ಸು ರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿ ಏನೆಲ್ಲ ರೀತಿಯ ಫಲಿತಾಂಶಗಳು ದೊರಕಲಿದೆ, ನಿಮ್ಮ ಜೀವನದಲ್ಲಿ ಇದರಿಂದಾಗಿ ಏನೆಲ್ಲ ಅದೃಷ್ಟಗಳನ್ನು ಕಾಣ್ತಾ ಹೋಗ್ತೀರಿ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಮೊದಲನೇದಾಗಿ ಆರೋಗ್ಯದ ದೃಷ್ಟಿಕೋನದಿಂದ ಈ ಧನುಸ್ಸು ರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿ ಏನೆಲ್ಲ ರೀತಿಯ ಫಲಿತಾಂಶಗಳು ದೊರಕಲಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ನಿಮಗೆ ಈ ಮೇ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಶನಿಯ ಸಂಕ್ರಮಣವು ವರ್ಷದ ಆರಂಭ ಎಂದರೆ ಈಗಾಗಲೇ ಮಾರ್ಚ್ ತಿಂಗಳವರೆಗೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿ ಕಂಡು ಬಂದರೂ ಕೂಡ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನು ನೀವು ಕಂಡಿರ್ತೀರಿ ಸ್ನೇಹಿತರೆ. ಇನ್ನು ಮಾರ್ಚ್ನಿಂದ ಪ್ರಾರಂಭಿಸಿ ಈಗಾಗಲೇ ಎದೆ ಅಥವಾ ಹೃದಯ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಹೊಂದಿರುವಂತಹ ಜನರಿಗೆ ಹೆಚ್ಚು ಎಚ್ಚರಿಕೆಯ ಜೀವನ ಶೈಲಿಯನ್ನು ನಡೆಸಬೇಕಾಗುತ್ತದೆ. ಆದರೆ ಈ ಮೇ ತಿಂಗಳಿನಲ್ಲಿ ರಾಹುವಿನ ಸಂಚಾರವು 4ನೇ ಮನೆಯಿಂದ ಹೊರಬರೋದ್ರಿಂದ ತೊಂದರೆಗಳು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತವೆ ಸ್ನೇಹಿತರೆ. ಏಪ್ರಿಲ್ನಿಂದ ಮೇ ಮಧ್ಯದವರೆಗೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತದೆ. ಗುರುಗ್ರಹದ ಸಂಚಾರವು 1ನೇ ಮನೆಯಲ್ಲಿ ಕಂಡು ಬರ್ತಾ ಹೋಗ್ತದೆ ಸ್ನೇಹಿತರೆ, ಮತ್ತು ಈ ಮೇ ಮಧ್ಯದಲ್ಲಿ ನಿಮ್ಮ 7ನೇ ಮನೆಗೆ ತಲುಪಿದ ನಂತರ ಸಮಸ್ಯೆಗಳನ್ನು ಕೊನೆಗೊಳಿಸಲು ಪ್ರಯತ್ನಿಸ್ತಾ ಹೋಗ್ತದೆ ಸ್ನೇಹಿತರೆ. ಶನಿಯ ಅಂಶವು ಕೆಲವು ಸಮಸ್ಯೆಗಳನ್ನು ನಿಮಗೆ ಉಂಟು ಮಾಡಿದರೂ ಸಹ ಗುರು ಸಹ ಅವುಗಳನ್ನು ಪರಿಹರಿಸುವಲ್ಲಿ ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಹೀಗಾಗಿ ಈ ವರ್ಷದ ಮೇ ತಿಂಗಳಿನಲ್ಲಿ ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇದಕ್ಕೆಲ್ಲ ಪರಿಹಾರವೂ ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮ ತಿಳುವಳಿಕೆ, ತಾಳ್ಮೆ ಮತ್ತು ಗುರುವಿನ ಆಶೀರ್ವಾದದಿಂದ ಈ ಸಮಸ್ಯೆಗಳೆಲ್ಲವೂ ಅಂತಿಮವಾಗಿ ಕಣ್ಮರೆಯಾಗ್ತಾ ಹೋಗ್ತವೆ ಸ್ನೇಹಿತರೆ. ಒಳ್ಳೆಯ ಆರೋಗ್ಯವನ್ನು ಹೊಂದಲು ಈ ಟೈಮ್ ನಿಮಗೆ ಅನುವು ಮಾಡಿಕೊಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಧನುಸ್ಸು ರಾಶಿಯವರಿಗೆ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳು ಈ ವರ್ಷದಲ್ಲಿ 2025ರ ಈ ಮೇ ತಿಂಗಳಿನಲ್ಲಿ ಸರಾಸರಿಯಾದಂತಹ ಫಲಿತಾಂಶಗಳು ಅಥವಾ ಸರಾಸರಿಗಿಂತ ಸ್ವಲ್ಪ ಉತ್ತಮವಾದಂತಹ ಫಲಿತಾಂಶಗಳು ನಿಮಗೆ ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಗುರುವು ವರ್ಷದ ಆರಂಭ ಎಂದರೆ ಮೇ ಮಧ್ಯದವರೆಗೆ 6ನೇ ಮನೆಯಲ್ಲಿರೋದ್ರಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡ್ತಾ ಹೋಗ್ತದೆ. ಗುರುವು ಮೇ ಮಧ್ಯದ ನಂತರ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಪ್ರಯೋಜನವನ್ನು ನೀಡುವುದರ ಜೊತೆಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳು ಬರುವಂತಹ ಲಕ್ಷಣಗಳು ಕೂಡ ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ, ಕೆಲವು ಪ್ರತಿಭಾವಂತ ವಿದ್ಯಾರ್ಥಿಗಳು ಮೇ ಮಧ್ಯದ ಮೊದಲಿನ ಅವಧಿಯಿಂದಲೂ ಪ್ರಯೋಜನವನ್ನು ಪಡಿತಾ ಹೋಗ್ತಾರೆ. ಆದರೆ ಉಳಿದವರು ನಂತರದ ಅವಧಿಯಿಂದ ಪ್ರತಿಯೊಬ್ಬರು ಪ್ರಯೋಜನವನ್ನು ಪಡೆದುಕೊಳ್ತಾ ಹೋಗ್ತಾರೆ ಸ್ನೇಹಿತರೆ. ಈ ಮಧ್ಯೆ ಶನಿ ಮತ್ತು ರಾಹುವಿನ ಸಂಚಾರದಿಂದಾಗಿ ನೀವು ನಿಮ್ಮ ಪಾಠದ ಮೇಲೆ ಗಮನವನ್ನು ಕೇಂದ್ರೀಕರಿಸಬೇಕಾಗಿರುತ್ತದೆ ಸ್ನೇಹಿತರೆ. ಈ ಟೈಮ್ನಲ್ಲಿ ನಿಮ್ಮ ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುವುದರಿಂದ ನಿಮ್ಮ ಸಾಧನೆಯ ಹಾದಿ ಇನ್ನಷ್ಟು ಸುಲಭವಾಗ್ತಾ ಹೋಗ್ತದೆ ಸ್ನೇಹಿತರೆ. ಅದರಿಂದ ನೀವು ಅಧ್ಯಯನ ಮಾಡಲು ಹೆಚ್ಚಿನ ಪ್ರೇರಣೆಯನ್ನು ಪಡೆಯುವುದಿಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ನಿಮ್ಮ ವಿಷಯದ ಮೇಲೆ ಕೇಂದ್ರೀಕರಿಸಲು ನೀವು ನಿರಂತರವಾಗಿ ಕೆಲಸವನ್ನು ಮಾಡಬೇಕಾಗಿರ್ತದೆ. ನೀವು ಸತತವಾಗಿ ಅಂತಹ ಪ್ರಯತ್ನಗಳನ್ನು ಮಾಡ್ತಾ ಹೋದರೆ ನೀವು ಅಂತಿಮವಾಗಿ ವಿಷಯದ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನು ಹೊಂದುವುದರ ಜೊತೆಗೆ ಅದರಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದಿಷ್ಟು ಸ್ನೇಹಿತರೆ, ನೀವು ನಿಮ್ಮ ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಸ್ನೇಹಿತರೆ. ಇದರ ಜೊತೆಗೆ ಶಿಸ್ತು ಮತ್ತು ಸಮಯ ಪರಿಪಾಲನೆಯನ್ನು ಮಾಡೋದ್ರಿಂದ ನೀವು ಎಲ್ಲ ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಈ ಧನುಸ್ಸು ರಾಶಿಯವರಿಗೆ ವ್ಯಾಪಾರದ ದೃಷ್ಟಿಯಿಂದ ಈ ಮೇ ತಿಂಗಳು ಹೇಗಿರಲಿದೆ ಅಂತ ನೋಡ್ತಾ ಹೋಗೋದಾದರೆ,
2025 ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ. ರಾಹು ಕೇತುವು ಮೇ ತಿಂಗಳ ಮೂಲಕ 10ನೇ ಮನೆಯ ಮೇಲೆ ಪ್ರಭಾವವನ್ನು ಮುಂದುವರಿಸಿದ್ರೆ, ಶನಿಯು ಈಗಾಗಲೇ ಮಾರ್ಚ್ ಮತ್ತು ಉಳಿದ ತಿಂಗಳುಗಳಲ್ಲಿ ಅಲ್ಲಿ ಪ್ರಭಾವವನ್ನು ಹೊಂದಿರ್ತಾನೆ ಸ್ನೇಹಿತರೆ. ಕೆಲಸದ ಸ್ಥಳದ ದೃಷ್ಟಿಕೋನದಿಂದ ಹೇಳ್ತಾ ಹೋಗೋದಾದರೆ ಈ ಎರಡೂ ಸಂದರ್ಭಗಳನ್ನು ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ಸ್ನೇಹಿತರೆ. ಆದರೆ ಕೆಲಸದಲ್ಲಿ ನಿಧಾನಗತಿಯನ್ನು ನೀವು ಗಮನಿಸ್ಬೋದು. ನೀವು ಭೇಟಿಯಾಗಲಿರುವಂತಹ ವ್ಯಕ್ತಿಗಳು ಅಥವಾ ನಿಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಅವಲಂಬಿಸುವವರು ನಿಮ್ಮ ಹೆಚ್ಚಿನ ಬೆಂಬಲವನ್ನು ನಿಮಗೆ ನೀಡಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ನಿಮಗೆ ಒಳ್ಳೆಯ ಸುದ್ದಿ ಎಂದರೆ ಮೇ ಮಧ್ಯದಿಂದ ವರ್ಷದ ಅಂತ್ಯದವರೆಗೂ ಕೂಡ ಗುರು ನಿಮ್ಮ 7ನೇ ಮನೆಯಲ್ಲಿ ಇರೋದ್ರಿಂದಾಗಿ ಅದು ನಿಮ್ಮ ವ್ಯವಹಾರವನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಸಮಯದಲ್ಲಿ ಕೆಲಸದಲ್ಲಿ ನಿಮ್ಮ ಆಸಕ್ತಿಯು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ವರ್ಷದ ಬಹುಪಾಲು ಬುಧನ ಸಂಚಾರ ನಿಮ್ಮ ಪರವಾಗಿ ಕಂಡು ಬರ್ತಾ ಹೋಗ್ತದೆ ಸ್ನೇಹಿತರೆ. ಈ ಎಲ್ಲ ಪರಿಸ್ಥಿತಿಗಳನ್ನು ನಾವು ಸಂಯೋಜಿಸಿದಾಗ ಈ ವರ್ಷ ವ್ಯವಹಾರಕ್ಕೆ ಸುಲಭವಲ್ಲ ಸ್ನೇಹಿತರೆ. ಇದು ಸವಾಲಿನದಾಗಿದ್ದರೂ ಕೂಡ ಹೆಚ್ಚಿನ ಕೆಲಸದ ಅಗತ್ಯವಿರುವಂತಹವರು ಸಹ ನೀವು ಮುಂದುವರಿಸಿದ್ರೆ ನಿಮ್ಮ ಗುರಿಯನ್ನು ಸಾಧಿಸುವುದರ ಜೊತೆಗೆ ನೀವು ನಿಮ್ಮ ವ್ಯವಹಾರದಲ್ಲಿ ಇನ್ನಷ್ಟು ಮುನ್ನಡೆಯನ್ನು ಗಳಿಸಬಹುದಾಗಿದೆ ಮತ್ತು ಉತ್ತಮವಾದ ಗಳಿಕೆಯನ್ನು ಕೂಡ ನೀವು ಈ ಟೈಮ್ನಲ್ಲಿ ಮಾಡ್ಬೋದಾಗಿದೆ ಸ್ನೇಹಿತರೆ. ಮತ್ತೊಮ್ಮೆ ಈ ಎಲ್ಲ ಗುರಿಗಳನ್ನು ಸಾಧಿಸಬಹುದು ಎಂದು ಒತ್ತಿ ಹೇಳ್ತೇವೆ ಸ್ನೇಹಿತರೆ. ಆದ್ದರಿಂದ ಈ ಮೇ ತಿಂಗಳಿನಲ್ಲಿ ನಿಮ್ಮ ನಿರ್ಣಯ, ಸಮರ್ಪಣೆ ಮತ್ತು ಎಚ್ಚರಿಕೆ ಯೋಜನೆಗಳು ಬಹಳಷ್ಟು ಅಗತ್ಯವಿರುತ್ತದೆ ಸ್ನೇಹಿತರೆ. ಇದರಿಂದಾಗಿ ನೀವು ಯಶಸ್ಸನ್ನು ಕಾಣಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಧನುಸ್ಸು ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನ ಹೇಗಿರಲಿದೆ ಈ ಮೇ ತಿಂಗಳಿನಲ್ಲಿ ಅಂತ ಕೇಳೋದಾದರೆ, ಉದ್ಯೋಗದ ದೃಷ್ಟಿಕೋನದಿಂದ ಹೇಳ್ತಾ ಹೋಗೋದಾದರೆ ಈ ಧನುಸ್ಸು ರಾಶಿಯವರಿಗೆ ಈ ವರ್ಷವನ್ನು ಮಿಶ್ರಿತ ವರ್ಷವೆಂದು ಪರಿಗಣಿಸಲಾಗ್ತದೆ ಸ್ನೇಹಿತರೆ. ಗುರುವಿನ ಸಂಚಾರವು ವರ್ಷದ ಆರಂಭ ಎಂದರೆ ಮೇ ಮಧ್ಯದವರೆಗೆ ನಿಮ್ಮ 6ನೇ ಮನೆಯಲ್ಲಿ ಇರ್ತದೆ. ಕೆಲಸ ಹುಡುಕುವಂಥವರಿಗೆ ಇದು ಅನುಕೂಲಕರವಾಗಿರ್ತದೆ. ನೀವು ಕಠಿಣ ಪರಿಶ್ರಮಗಳು ಮತ್ತು ಸಂದರ್ಶನಗಳಲ್ಲಿ ಯಶಸ್ವಿ ಆಗ್ತಾ ಹೋಗ್ತೀರಿ ಮತ್ತು ಉದ್ಯೋಗವನ್ನು ಸಹ ಪಡಿಬೋದಾಗಿದೆ ಸ್ನೇಹಿತರೆ. ಆದರೆ ನಿಮ್ಮ ಸಾಧನೆಗಳಿಂದ ನೀವು ಸಂಪೂರ್ಣವಾಗಿ ತೃಪ್ತರಾಗದಿರ್ಬೋದು. ಮೇ ತಿಂಗಳ ನಂತರ ರಾಹುವಿನ ಸಂಚಾರದಿಂದಾಗಿ ನೀವು ಕೆಲಸದಲ್ಲಿ ಅಥವಾ ಇತರ ಆಂತರಿಕ ಮೂಲಗಳಲ್ಲಿ ಅತೃಪ್ತಿಯನ್ನು ಅನುಭವಿಸ್ತೀರಿ ಸ್ನೇಹಿತರೆ. ಮೇ ತಿಂಗಳ ನಂತರ ಗುರು ಮತ್ತು ರಾಹುವಿನ ಸಂಕ್ರಮಣವು ಅನುಕೂಲಕರವಾಗಿ ಪ್ರಾರಂಭವಾಗ್ತಾ ಹೋಗ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಇನ್ನೂ ಉತ್ತಮವಾಗಿ ಮಾಡಲು ಸಾಧ್ಯವಾಗ್ತಾ ಹೋಗ್ತದೆ. ಅನೇಕ ರೀತಿಯ ಉದ್ಯೋಗಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಹೊಸದನ್ನು ಪ್ರಯತ್ನಿಸಲು ಅವಕಾಶಗಳು ಕೂಡ ನಿಮಗೆ ದೊರೆತು ಹೋಗ್ತದೆ. ನೀವು ಹೊಸ ಸ್ಥಳವನ್ನು ಹುಡುಕಲು ಸಾಧ್ಯವಾಗ್ತಾ ಹೋಗ್ತದೆ. ಇದರ ಜೊತೆಗೆ ನೀವು ಬಡ್ತಿ ಅಥವಾ ಇತರ ಪ್ರಯೋಜನಗಳನ್ನು ನಿಮ್ಮ ಮೇಲಾಧಿಕಾರಿಗಳಿಂದ ಪಡಿತಾ ಹೋಗ್ತೀರಿ. ಈಗಾಗಲೇ ಕಳೆದಿರುವಂತಹ ಮಾರ್ಚ್ನಿಂದ ಶನಿಯ ಸಂಚಾರದಲ್ಲಿನ ಬದಲಾವಣೆಯಿಂದಾಗಿ ಒಬ್ಬರು ಮಾನಸಿಕ ಅಸಂತೋಷವನ್ನು ಅನುಭವಿಸ್ಬೋದು ಸ್ನೇಹಿತರೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ ಸಾಧನೆಗಳನ್ನು ಮಾಡುತ್ತಿರುವಂತಹ ತೋರುತ್ತಿದ್ದರೆ ಅವುಗಳ ಬಗ್ಗೆ ಪೂರ್ಣತೆಯ ಭಾವನೆ ನಿಮಗೆ ಇರೋದಿಲ್ಲ ಸ್ನೇಹಿತರೆ. ಈ ಸಂದರ್ಭದಲ್ಲಿ ಕೆಲವು ಸವಾಲುಗಳ ಹೊರತಾಗಿಯೂ ನಿಮಗೆ ಈ ವರ್ಷ ಕೆಲಸದಲ್ಲಿ ಪರಿಣಾಮಕಾರಿ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಗ್ತಾ ಹೋಗ್ತದೆ. ಆದ್ದರಿಂದ ಈ ಮೇ ತಿಂಗಳಲ್ಲಿ ಉತ್ತಮವಾದ ಅಂಶಗಳು ನಿಮಗೆ ಕಂಡು ಬರಲಿದೆ ಸ್ನೇಹಿತರೆ. ಇನ್ನು ಈ ಧನುಸ್ಸು ರಾಶಿಯವರಿಗೆ ಆರ್ಥಿಕ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ ಮೇ ತಿಂಗಳಲ್ಲಿ ಕಾಣ್ತಾ ಹೋಗ್ತೀರಿ ಅಂತ ಹೇಳೋದಾದರೆ, ಈ ಧನುಸ್ಸು ರಾಶಿಗೆ ಸೇರಿದ ವ್ಯಕ್ತಿಗಳು ಸರಾಸರಿ ಆರ್ಥಿಕ ಫಲಿತಾಂಶಗಳನ್ನು ಒದಗಿಸಬಹುದಾಗಿದೆ ಸ್ನೇಹಿತರೆ. ಸಂಪತ್ತಿನ ಗುರುವಾದ ಗುರುವು ವರ್ಷದ ಆರಂಭ ಎಂದರೆ ಮೇ ಮಧ್ಯದವರೆಗೆ 6ನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ. 6ನೇ ಮನೆಯಲ್ಲಿ ಗುರುವಿನ ಸಂಚಾರವು ಅನುಕೂಲಕರವಾಗಿ ಕಂಡುಬರೋದಿಲ್ಲ. 9ನೇ ಅಂಶದಿಂದ ಹಣ ಮನೆಯನ್ನು ನೋಡೋದ್ರಿಂದಾಗಿ ಗುರುಗ್ರಹವು ಸಂಪತ್ತನ್ನು ಗಳಿಸುವ ಕ್ಷೇತ್ರದಲ್ಲಿ ನಿಮಗೆ ಸಾಕಷ್ಟು ಪ್ರಯೋಜನವನ್ನು ನೀಡ್ತಾ ಹೋಗ್ತದೆ. ಈಗಾಗಲೇ ಕಳೆದಿರುವಂತಹ ಮಾರ್ಚ್ ತಿಂಗಳ ಮೂಲಕ 3ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿರುವುದರಿಂದಾಗಿ ಹಣದ ಸ್ಥಳದ ಅಧಿಪತಿ ಶನಿಯು ನಿಮ್ಮ ಆರ್ಥಿಕ ಭಾಗವನ್ನು ಬಲಪಡಿಸಲು ಬಯಸ್ತಾ ಹೋಗ್ತಾರೆ ಸ್ನೇಹಿತರೆ. ಮೇ ಮಧ್ಯದ ನಂತರ ಗುರುವು ಲಾಭದ ಮನೆಯನ್ನು ನೋಡ್ತಾ ಇರ್ತಾರೆ. ಹಾಗೆ ಆರೋಗ್ಯಕರವಾದಂತಹ ಆದಾಯವನ್ನು ಗಳಿಸಲು ಪ್ರಯತ್ನಿಸುತ್ತಿರ್ತಾರೆ ಸ್ನೇಹಿತರೆ. ಇದರಿಂದಾಗಿ ಹೆಚ್ಚು ಹೆಚ್ಚು ಧನಲಾಭ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ. ಗ್ರಹಗಳ ಸಂಚಾರದ ಸುತ್ತಮುತ್ತಲಿನ ಪರಿಸ್ಥಿತಿಗಳು ಬದಲಾಗಿದ್ದರೂ ಸಹ ಕೆಲವು ಗ್ರಹಗಳು ಇನ್ನೂ ಧನಾತ್ಮಕವಾಗಿರ್ತದೆ. ಕೆಲವು ಸಂಚಾರದ ಮೊದಲು ಮತ್ತು ನಂತರ ದುರ್ಬಲ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಗ್ರಹಗಳ ಸಾಗಣೆಯಿಂದಾಗಿ ಹಣಕಾಸಿನ ಸಮಸ್ಯೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಕಾಣ್ತಾ ಹೋಗ್ತೀರಿ. ಹಣದ ಸೂಚಕವಾದಂತಹ ಗುರುವು ಲಾಭ ಅಥವಾ ಅದೃಷ್ಟದ ಮನೆಯೊಂದಿಗೆ ಸಂಬಂಧವನ್ನು ಮುಂದುವರಿಸ್ತಾ ಹೋಗ್ತಾರೆ. ಇದರಿಂದಾಗಿ ಫಲಿತಾಂಶಗಳು ಸರಾಸರಿಗಿಂತ ಜಾಸ್ತಿ ಇರ್ತದೆ.
ಇದರಿಂದಾಗಿ ನಿಮ್ಮ ದ್ವಿತೀಯಾರ್ಧದಲ್ಲಿ ಚೆನ್ನಾಗಿ ಹಣ ಗಳಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಹಣ ಬರ್ತಿದೆ ಎಂಬ ಮಾತ್ರಕ್ಕೆ ಅನಗತ್ಯವಾದ ಖರ್ಚುಗಳನ್ನು ಮಾಡುವುದು ಸೂಕ್ತವಲ್ಲ ಸ್ನೇಹಿತರೆ. ಅದರಿಂದ ನಿಮಗೆ ಬೇಕಾದಷ್ಟು ಖರ್ಚು ಮಾಡಿಕೊಂಡು ಉಳಿದ ಹಣವನ್ನು ಉಳಿತಾಯ ಮಾಡಿ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಭವಿಷ್ಯಕ್ಕೆ ಇನ್ನಷ್ಟು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ. ಇನ್ನು ಈ ಧನುಸ್ಸು ರಾಶಿಯವರಿಗೆ ಪ್ರೇಮ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, ಮೊದಲ ಭಾಗವು ಪ್ರಣಯ ಸಂಬಂಧಗಳಿಗೆ ಉತ್ತಮವಾಗಿಲ್ಲದಿರಬಹುದು ಸ್ನೇಹಿತರೆ. ಮೇ ತಿಂಗಳ ಮಧ್ಯದ ನಂತರ ಗುರುವು 7ನೇ ಮನೆಗೆ ಹೋಗ್ಬೋದು ಮತ್ತು ಸಂಬಂಧಗಳಲ್ಲಿ ಹೊಂದಾಣಿಕೆಯನ್ನು ನೀವು ಸುಧಾರಣೆಯನ್ನು ಕಾಣ್ತಾ ಹೋಗ್ತೀರಿ. ಶುಕ್ರವು ಸಾಮಾನ್ಯವಾಗಿ ವರ್ಷಪೂರ್ತಿ ಧನಾತ್ಮಕ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಇರ್ತಾರೆ. ಹಾಗಾಗಿ 5ನೇ ಮನೆಯ ಅಧಿಪತಿಯಾದಂತಹ ಮಂಗಳವು ಒಟ್ಟಾರೆ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಹೀಗಾಗಿ ಈ ವರ್ಷವು ಸಾಮಾನ್ಯವಾಗಿ ಪ್ರಣಯ ಸಂಬಂಧಗಳಿಗೆ ಅನುಕೂಲಕರವಾಗಿದ್ದರೂ ವರ್ಷದ ಆರಂಭದ ಭಾಗವು ಉತ್ತಮವಾಗಿರೋದಿಲ್ಲ ಸ್ನೇಹಿತರೆ. ವರ್ಷದಲ್ಲಿ ಮೊದಲಾರ್ಧ ಪ್ರಣಯ ಸಂಬಂಧಗಳಲ್ಲಿ ಲಘುವಾಗಿ ತೆಗೆದುಕೊಳ್ಳುವಂತಹ ಸೂಕ್ತವಲ್ಲ. ಸಣ್ಣ ಪುಟ್ಟ ವಾದಗಳ ಸಂದರ್ಭದಲ್ಲಿಯೂ ಸಹ ನೀವು ಎಲ್ಲ ಗಮನವನ್ನು ನಿಮ್ಮ ಪ್ರಣಯ ಸಂಗಾತಿಯ ಮೇಲೆ ಮೀಸಲಿಡಬೇಕಾಗಿರುತ್ತೆ ಸ್ನೇಹಿತರೆ. ವಾದವನ್ನು ತೀವ್ರವಾಗಿಸುವ ಬದಲು ನೀವು ಅವರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಬೇಕಾಗಿರುತ್ತದೆ. ವರ್ಷದ ದ್ವಿತೀಯಾರ್ಧದಲ್ಲಿ ಸಕಾರಾತ್ಮಕವಾದಂತಹ ಫಲಿತಾಂಶಗಳು ನಿಮಗೆ ಉಂಟಾಗ್ತಾ ಹೋಗ್ತದೆ. ನಿಮ್ಮ ಪ್ರಣಯ ಜೀವನದಲ್ಲಿ ನೀವು ಮಹತ್ತರವಾದ ವಿಷಯಗಳನ್ನು ನಿರೀಕ್ಷಿಸಬಹುದು. ಏಕೆಂದರೆ ನಿಮ್ಮ ವ್ಯಕ್ತಿಯು ಉತ್ತಮವಾಗಿ ಈ ಟೈಮ್ನಲ್ಲಿ ವರ್ತಿಸ್ತಾ ಹೋಗ್ತಾರೆ ಸ್ನೇಹಿತರೆ. ಇನ್ನು ಈ ಧನುಸ್ಸು ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, ಮದುವೆಯ ವಯಸ್ಸನ್ನು ತಲುಪಿದಂತಹ ಮದುವೆಯಾಗಲು ಪ್ರಯತ್ನಿಸುವಂತಹವರಿಗೆ ವರ್ಷದ ದ್ವಿತೀಯಾರ್ಧವು ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ. ವರ್ಷದ ಮೊದಲ ಭಾಗದಲ್ಲಿ ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸಲು ನೀವು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಲು ಸಾಧ್ಯವಾಗೋದಿಲ್ಲ ಸ್ನೇಹಿತರೆ. ಆದರೆ ಈ ಮೇ ಮಧ್ಯದ ನಂತರ ನಿಮ್ಮ ಲಗ್ನ ಮತ್ತು ರಾಶಿಚಕ್ರ ಚಿಹ್ನೆಯ ಅಧಿಪತಿಯಾಗಿರುವಂತಹ ಗುರುವು ನಿಮ್ಮ 7ನೆಯ ಮನೆಯ ಮೂಲಕ ಸಾಗ್ತಾ ಇರ್ತಾರೆ. ನಿಮ್ಮ ಮದುವೆಯ ದಾರಿ ಮಾಡಿಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದರಿಂದಾಗಿ ಮದುವೆ ಮತ್ತು ನಿಶ್ಚಿತಾರ್ಥಕ್ಕೆ ಸಂಬಂಧಪಟ್ಟಂತೆ ಧನಾತ್ಮಕವಾದಂತಹ ಅನುಕೂಲಕರವಾದ ಅಂಶಗಳು ನಿಮಗೆ ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ. ವಿಶೇಷವಾಗಿ ಮೇ ಮಧ್ಯದ ನಂತರ ಇನ್ನಷ್ಟು ಉತ್ತಮವಾದ ಫಲಿತಾಂಶಗಳು ನಿಮಗೆ ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಮದುವೆಯ ವಿಷಯಕ್ಕೆ ಬಂದಾಗ ವರ್ಷದ 2ನೇ ಭಾಗವು ಉತ್ತಮವಾದಂತಹ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ. ಇದರಿಂದ ವ್ಯತಿರಿಕ್ತವಾಗಿ ವರ್ಷದ ಮೊದಲಾರ್ಧದಲ್ಲಿ ಯಾವುದೇ ಗಮನಾರ್ಹ ಪ್ರತಿಕೂಲತೆ ಇಲ್ಲದಿದ್ದರೂ ಸಹ ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತೀರಿ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವೂ ಕೂಡ ನಿರ್ಮಾಣವಾಗಲಿದೆ ಸ್ನೇಹಿತರೆ. ಇನ್ನು ಈ ಧನುಸ್ಸು ರಾಶಿಗೆ ಸೇರಿದ ಜನರಿಗೆ ಕೌಟುಂಬಿಕ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, ಕುಟುಂಬ ಸಂಬಂಧಿತ ವ್ಯವಹಾರಗಳಲ್ಲಿ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀವು ಈ ಟೈಮ್ನಲ್ಲಿ ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ. ಶನಿಯು ನಿಮ್ಮ 2ನೆಯ ಮನೆಯ ಅಧಿಪತಿಯಾಗಿರುವುದರಿಂದ ಈಗಾಗಲೇ ಕಳೆದಿರುವಂತಹ ಮಾರ್ಚ್ ತಿಂಗಳವರೆಗೆ ಇದು ಉತ್ತಮ ಸ್ಥಿತಿಯಲ್ಲಿದೆ. ಪರಿಣಾಮವಾಗಿ ಈ ಸಮಯದಲ್ಲಿ ಕುಟುಂಬದ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬುದ್ಧಿವಂತನ ಆಗಿರ್ತದೆ ಸ್ನೇಹಿತರೆ. ಶನಿಯ ಸ್ಥಾನವು ಹದಗೆಡಬಹುದು. ಈ ಸಂದರ್ಭದಲ್ಲಿ ನಂತರದ ಫಲಿತಾಂಶಗಳು ಕಣಪೆಯಾಗಿ ಉಳಿಬಹುದಾಗಿದೆ ಸ್ನೇಹಿತರೆ. ಗುರುಗ್ರಹದಿಂದಾಗಿ ಕುಟುಂಬಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ವರ್ಷವು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ. ಅದೇನೇ ಆದರೂ ವರ್ಷದ ಆರಂಭದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಸ್ನೇಹಿತರೆ. ವಿಶೇಷವಾಗಿ ಮಾರ್ಚ್ ಮತ್ತು ಮೇ ತಿಂಗಳುಗಳಲ್ಲಿ ರಾಹುವಿನ ಸಂಚಾರವು ಅಂತಿಮವಾಗಿ 4ನೇ ಮನೆಯನ್ನು ಬಿಡ್ತಾ ಹೋಗ್ತದೆ ಸ್ನೇಹಿತರೆ. ಪರಿಣಾಮವಾಗಿ ಒಟ್ಟಾರೆಯಾಗಿ ಕಡಿಮೆ ಸಮಸ್ಯೆಗಳು ನಿಮಗೆ ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ. ಆದರೆ ಶನಿಯ ಸ್ಥಳವು ಈ ವರ್ಷ ನಿಮಗೆ ಮನೆ ಕೆಲಸದಲ್ಲಿನ ಉದಾಸೀನತೆಯನ್ನು ತೋರ್ಬೋದು. ಆದ್ದರಿಂದ ನೀವು ಈ ಟೈಮ್ನಲ್ಲಿ ಸಮಯ ಪರಿಪಾಲನೆಯನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಈ ಧನುಸ್ಸು ರಾಶಿಗೆ ಸೇರಿದ ಜನರಿಗೆ ಭೂಮಿ, ಮನೆ, ವಾಹನ ಖರೀದಿಸಬೇಕೆಂದು ಅಂದ್ಕೊಂಡಿದ್ರೆ ಭೂಮಿ ಮತ್ತು ನಿರ್ಮಾಣದ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಈ ವರ್ಷವು ಸ್ವಲ್ಪ ದುರ್ಬಲವಾಗಿರ್ಬೋದು ಸ್ನೇಹಿತರೆ. ಆದರೆ ಈ ವರ್ಷದ ದ್ವಿತೀಯಾರ್ಧವು ಬಹಳಷ್ಟು ಉತ್ತಮವಾಗಿರ್ತದೆ. ವರ್ಷದ ಆರಂಭ ಅಂದರೆ ಈ ಮೇ ತಿಂಗಳಿನಲ್ಲಿ ರಾಹು 4ನೇ ಮನೆಯಲ್ಲಿ ಉಳಿತಾ ಹೋಗ್ತಾನೆ. ಇದು ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದಂತಹ ಕೆಲವು ಸವಾಲುಗಳು ಅಥವಾ ಸಮಸ್ಯೆಗಳನ್ನು ಪ್ರಸ್ತುತಪಡಿಸಬಹುದು. ರಿಯಲ್ ಎಸ್ಟೇಟ್ ಸಂಬಂಧಿತ ನಿರ್ಧಾರಗಳನ್ನು ಸದ್ಯಕ್ಕೆ ಮುಂದೂಡಬೇಕಾಗಿರ್ತದೆ ಸ್ನೇಹಿತರೆ. ಅವುಗಳನ್ನು ಮಾಡಿದ್ರೂ ವಿವಾದಿತ ಮತ್ತು ಅನುಮಾನಾಸ್ಪದ ವ್ಯವಹಾರಗಳನ್ನು ತಪ್ಪಿಸಬೇಕಾಗಿರ್ತದೆ ಸ್ನೇಹಿತರೆ. ನೀವು ವಂಚನೆಯ ಬಗ್ಗೆ ಯಾವುದೇ ಅನುಮಾನಗಳನ್ನು ಹೊಂದಿದ್ರೆ ಈ ರೀತಿಯ ವ್ಯವಹಾರಗಳನ್ನು ತಪ್ಪಿಸಲು ಸಲಹೆ ನೀಡಲಾಗ್ತದೆ ಸ್ನೇಹಿತರೆ. 4ನೇ ಮನೆಯ ಅಧಿಪತಿಯಾಗಿರುವಂತಹ ಗುರುವು ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸ್ತಾ ಹೋಗ್ತಾನೆ. ರಾಹು ಸಂಕ್ರಮಣದಿಂದಾಗಿ ಮೇ ತಿಂಗಳಿನಿಂದ ಮನೆಯಿಂದ ಮುಂದುವರಿತಾ ಹೋಗ್ತದೆ ಸ್ನೇಹಿತರೆ. ಆದರೆ ಶನಿಯ ಸಂಚಾರವು 4ನೇ ಮನೆಗೆ ಪ್ರವೇಶಿಸ್ತಾ ಹೋಗ್ತದೆ.
ಈ ಸನ್ನಿವೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಿತ ಫಲಿತಾಂಶಗಳಿದ್ರೂ ಕೂಡ ಎಲ್ಲವೂ ಪರಿಹಾರವಾಗೋದಿಲ್ಲ ಸ್ನೇಹಿತರೆ. ಅಪಾಯವು ಮುಂದುವರಿತು ಹೋಗ್ತದೆ. ಅದರಿಂದ ವರ್ಷದ ದ್ವಿತೀಯಾರ್ಧವು ಮೊದಲಿನಕ್ಕಿಂತ ಉತ್ತಮವಾಗಿರುತ್ತೆ. ಕಾರು ಸಂಬಂಧಿತ ಸಮಸ್ಯೆಗಳು ಇತ್ಯಾದಿಗಳಿಗೆ ಬಂದಾಗ ವರ್ಷದ 2ನೇ ಭಾಗ ಸಾಕಷ್ಟು ಉತ್ತಮವಾಗಿರ್ತದೆ ಸ್ನೇಹಿತರೆ. ಕಾರನ್ನು ಖರೀದಿಸುವುದನ್ನು ಸಾಧ್ಯವಾದಷ್ಟು ಮುಂದೂಡುವುದು ಉತ್ತಮವಾದಂತಹ ಕ್ರಮವಾಗಿರ್ತದೆ ಸ್ನೇಹಿತರೆ. ಕಾರನ್ನು ಖರೀದಿಸುವುದು ನಿಮಗೆ ಸಂಪೂರ್ಣವಾಗಿ ಅಗತ್ಯವಾಗಿದ್ದರೆ ಮಾತ್ರ ಖರೀದಿಸಿ ಸ್ನೇಹಿತರೆ. ಇದನ್ನು ಮೇ ಮಧ್ಯದ ನಂತರದ ತನಕ ಕಾಯುವುದು ಸೂಕ್ತವಾಗಿರ್ತದೆ. ಈ ಟೈಮ್ನಲ್ಲಿ ನೀವು ಕಾರನ್ನು ಖರೀದಿಸುವುದು ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಧನುಸ್ಸು ರಾಶಿಗೆ ಸೇರಿದ ಜನರಿಗೆ ಈ ಮೇ ತಿಂಗಳಿನಲ್ಲಿ ಉಂಟಾಗುವಂತಹ ಗುಣ ಸ್ವಭಾವಗಳು ಏನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಧನುಸ್ಸು ರಾಶಿಯವರು ಬಹಳ ಧೈರ್ಯಶಾಲಿ ವ್ಯಕ್ತಿಗಳು ನೀವಾಗಿರ್ತೀರಿ ಸ್ನೇಹಿತರೆ. ಇದರ ಜೊತೆಗೆ ಉದಾರ ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿಗಳು ನೀವಾಗಿದ್ದು ಸಂಸ್ಕೃತಿ, ಬೌದ್ಧಿಕತೆ, ಸೃಜನಶೀಲ ಚಟುವಟಿಕೆಗಳಲ್ಲಿ ವಿಶೇಷವಾದ ಆಸಕ್ತಿಯನ್ನು ನೀವು ಹೊಂದಿರ್ತೀರಿ ಸ್ನೇಹಿತರೆ. ಈ ಧನುಸ್ಸು ರಾಶಿಯವರು ಸ್ವಾಭಾವಿಕತೆ ಮತ್ತು ಅವರ ಪ್ರವೃತ್ತಿಯನ್ನು ಅನುಸರಿಸುವುದು ಬಹಳ ಅದ್ಭುತವಾಗಿರುತ್ತದೆ. ಇದರ ಜೊತೆಗೆ ಈ ಧನುಸ್ಸು ರಾಶಿಯವರ ಆಸೆ ಪ್ರಜ್ಞೆ ಬಹಳಷ್ಟು ಉತ್ತಮವಾಗಿರ್ತದೆ ಸ್ನೇಹಿತರೆ. ಇದರಿಂದಾಗಿ ಬಹಳ ಜನರನ್ನು ಆಕರ್ಷಿಸುವಂತಹ ಗುಣವು ಕೂಡ ನಿಮ್ಮಲ್ಲಿ ಇರ್ತದೆ. ಇದರ ಜೊತೆಗೆ ಹೆಚ್ಚು ಉದಾರ ಗುಣವು ಕೂಡ ನಿಮ್ಮಲ್ಲಿ ಇರ್ತದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿಕ್ಕೆ ನಿಮ್ಮ ಬೆಂಬಲಿಗರು ನಿಮಗೆ ಬೆಂಬಲಿಸ್ತಾ ಹೋಗ್ತಾರೆ ಸ್ನೇಹಿತರೆ. ಇನ್ನು ಈ ಧನುಸ್ಸು ರಾಶಿಯವರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಮೊದಲನೆಯದಾಗಿ ನೀವು ಈ ಟೈಮ್ನಲ್ಲಿ ಬಹಳ ಶಿಸ್ತಿನಿಂದ ಮತ್ತು ಸಮಯ ಪರಿಪಾಲನೆಯನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ. ಇದರಿಂದ ಶನಿದೇವರ ಕೃಪೆಗೆ ಪಾತ್ರರಾಗ್ತೀರಿ ಸ್ನೇಹಿತರೆ. ಇದರ ಜೊತೆಗೆ ದೇಹದ ಮೇಲ್ಭಾಗದಲ್ಲಿ ಬೆಳ್ಳಿಯ ಆಭರಣಗಳನ್ನು ಧರಿಸಿ ಸ್ನೇಹಿತರೆ. ಸಾಧ್ಯವಾದರೆ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಹಸುವಿಗೆ ಹಾಲು ಅಥವಾ ಅನ್ನವನ್ನು ಕೊಡಿ ಸ್ನೇಹಿತರೆ. ಪ್ರತಿ ಗುರುವಾರದಂದು ದೇವಸ್ಥಾನದಲ್ಲಿ ಹಳದಿ ಹಣ್ಣುಗಳು ಅಥವಾ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಬಹಳಷ್ಟು ಶುಭದಾಯಕವಾಗಿರ್ತದೆ. ಇದರಿಂದ ಆ ಗುರುವಿನ ಅನುಗ್ರಹವೂ ಕೂಡ ನಿಮಗೆ ಪಾತ್ರರಾಗ್ತಾ ಹೋಗ್ತೀರಿ ಸ್ನೇಹಿತರೆ. ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡೋದ್ರ ಜೊತೆಗೆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ದೇವಸ್ಥಾನದಲ್ಲಿ ಹಚ್ಚಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆ ಶನಿ ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಹಾಗೆ ಕಮೆಂಟಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.